ಈ ರಾಮ ಮಂದಿರದ ಇನಾಗ್ರೇಷನ್ ಆಗಿತ್ತಲ್ಲ, ಎಲ್ಲ ಕಡೆ ಬ್ಯಾನರ್, ಮರದ ಮೇಲೆ, ಲೈಟ್ ಕಂಬದ ಮೇಲೆ, ಫುಲ್ಲು. ನಮ್ಮ ಪಕ್ಕದ ರೋಡ್ ಅಂಕಲು ತುಂಬ ಖುಷಿಯಾಗಿ ಬಂದ್ಬಿಟ್ಟು ನನ್ನ ಹತ್ರ, ಉಗ್ದ ಎಂಥ ಹಬ್ಬದ ಸಡಗರ ಕಣ, ರಾಮ ಮಂದಿರ ಇನಾಗ್ರೇಷನ್ನು ಅಂದರು. ನಾನು ಅಂದೆ, ಆಯಿತು ಅಂಕಲ್, ಒಳ್ಳೇದಾಗಲಿ. ಬಡವ್ರ ಮನೆ ಮಕ್ಕಳು ಪಾಪ ಮರ, ಲೈಟ್ ಕಂಬ ಅಂತ ಹತ್ತದಿರ ಲೆಕ್ಕ ಇಟ್ಕೊಳ್ತೀರ, ಬ್ಯಾನರು, ಫ್ಲೆಕ್ಸು ಎಲ್ಲ ಹಾಕಿದ್ದಾರೆ ಅಂದೆ. ಅದಕ್ಕೆ ಬಾಡೋರ ಮನೆ ಮಕ್ಕಳು ಒಂದೇ ಅಲ್ಲ ಕಣ, ನನ್ನ ಮಗನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದಾನೆ ಅಂದರು. ನಾನಂದೆ, ನಿಮ್ಮ ಮಗ ಶ್ರೀಮಂತರ ಮಗ ಬುದ್ಧಿವಂತ, ಕೀಬೋರ್ಡ್ ಮೇಲೆ 4 ಸಲ ಕೈ ಅಲ್ಲಾಡಿಸಿ ಮೊಬೈಲ್ ಯೂಸ್ ಮಾಡಿ ಒಂದು ಪೋಸ್ಟ್ ಹಾಕಿದ್ದಾನೆ. ನೀವು ಬಿಡ್ತಾ ಇದ್ದೀರ ಅವನ್ನ ಮರ ಹತ್ತಕ್ಕೆ, ಲೈಟ್ ಕಂಬ ಹತ್ತಕ್ಕೆ? ಬಿಡ್ತಾ ಇರಲಿಲ್ಲ ನೀವು. ಹೋಗಲಿ ಬಿಡಿ ಅಂಕಲ್, ಈಗ ರಾಮ ಮಂದಿರ ಮುಗೀತು, ಸರ್ಕಾರಕ್ಕೆ ಅಭಿವೃದ್ಧಿ ಕಡೆ ಗಮನ ಬರುತ್ತೆ. ಈಗ ರಾಮಾನುಗ್ರಹ ಇದ್ದರೆ ಬಡವ್ರ ಮಕ್ಳಿಗೂ ಕೆಲಸ ಸಿಗುತ್ತೆ ಅಂದೆ. ಆಗ ಈ ಬಡವ್ರ ಮಕ್ಕಳು, ಶ್ರೀಮಂತರ ಮಕ್ಕಳ ಬಗ್ಗೆ ಮಾತ್ರ ಮಾತಾಡಿದ್ದೆ. ಇವಾಗ ಕಳ್ಳನ ಮಕ್ಕಳ ಬಗ್ಗೆನೂ ಮಾತಾಡೋದು. ನೋಡಿ, ಅಯೋಧ್ಯೆಯಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಹೊಡೆದಿದ್ದಾರೆ. ಎಲ್ಲರ ನಂಬಿಕೆಗೂ ದ್ರೋಹ ಮಾಡಿದ್ದಾರೆ. ಆಯಿತಾ? ಇದನ್ನು ತನಿಖೆ ಮಾಡಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು. ಮತ್ತೆ ಸಿಕ್ಕಿದ್ರು ಅಂಕಲು, ಪಕ್ಕದ ರೋಡ್ ಅಂಕಲ್, ಅವ್ರಿಗೆ ಇದ್ರ ಬಗ್ಗೆ ಕೇಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಅನ್ನಿಸ್ತು, ಪಾಪ ಅವ್ರಿಗೂ ಮನಸ್ಸಿಗೆ ಬೇಜಾರಾಗಿರುತ್ತೆ, ಇನ್ಯಾಕೆ ಎಕ್ಸ್ಟ್ರಾ ಬೇಜಾರು ಕೊಡೋದು ಅಂದ್ಬಿಟ್ಟು